Hi students. Today we are going to learn the further parts of the topics of the computer virus. As you know that normal virus, this will affect the computer. The normal will affect the body. ಸೊ ಅವೆಲ್ಲವನ್ನು ಅರ್ಥ ಮಾಡ್ಕೊಂಡಾಗ ವೈರಸ್ ಅಲ್ಲಿ ಮೂರು ಕ್ಯಾಟಗರಿನ ಮಾಡ್ಕೋತೀವಿ. ವೈರಸ್ ಅಂದರೆ ಇನ್ಫೆಕ್ಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್, ಅಫೆಕ್ಟ್ ಮಾಡ್ತಕ್ಕಂಥ ನಮ್ಮ ಡೇಟಾಗೆ ಅಫೆಕ್ಟ್ ಮಾಡ್ತಕ್ಕಂಥ ಒಂದಷ್ಟು ಪ್ರೋಗ್ರಾಮ್ಸ್. ಆ ಪ್ರೋಗ್ರಾಮ್ಸ್ಗೆ ಮೂರು ಪಾರ್ಟ್ ಮಾಡ್ಕೊಂಡಿದ್ದೀವಿ. ಒಂದು ವೈರಸ್, ಒಂದು ವಾರ್ಮ್, ಇನ್ನೊಂದು ಟ್ರಾಜನ್ ಹಾರ್ಸ್. ವಾರ್ಮ್ ಅಂತಂದರೆ ಒಂದು ಪ್ರೋಗ್ರಾಮ, ವೈರಸ್ ಕೂಡ ಒಂದು ಪ್ರೋಗ್ರಾಮ, ಟ್ರಾಜನ್ ಹಾರ್ಸ್ ಕೂಡ ಒಂದು ಪ್ರೋಗ್ರಾಮ. ಈ ಮೂರು ಪ್ರೋಗ್ರಾಮ್ಸಿಗೆ ಅನ್ವಾಂಟೆಡ್ ಡೇಟಾಸ್ ಅಂತ ಕರಿತೀವಿ ನಾವು, ಅನ್ವಾಂಟೆಡ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ, ವಿಚ್ ಕ್ಯಾನ್ ಅಫೆಕ್ಟ್ ಅವರ್ ರೆಗ್ಯುಲರ್ ಡೇಟಾ. ನಮ್ಮ ರೆಗ್ಯುಲರ್ ಡೇಟಾಗೆ ಎಫೆಕ್ಟ್ ಮಾಡ್ತಾವೆ. ನಿಮ್ಮ ಫೋಟೋಸ್, ಫೈಲ್ಸ್ ಎಲ್ಲವೂ ಶಾರ್ಟ್ಕಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಾವೆ. ಸೊ ಇಷ್ಟನ್ನು ನಾವು ಪ್ರೀವಿಯಸ್ ವಿಡಿಯೋ ಒಳಗಡೆ ತಿಳ್ಕೊಂಡಿದ್ವಿ. ನಾವು ಲೆಟ್ ಅಸ್ ಲುಕ್ ಆನ್ ಹೌ ಟು ಅವಾಯ್ಡ್ ದ ವೈರಸಸ್. ಹೆಂಗೆ ನಾವು ಅವಾಯ್ಡ್ ಮಾಡಬೇಕು? ನಾರ್ಮಲಿ ನೀವೀಗ ಕೊರೋನಾ ವೈರಸ್ ಅಂತ ಬಂದಾಗ ಹೌ ಯು ಆರ್ ಗೋಯಿಂಗ್ ಟು ಅವಾಯ್ಡ್ ದ ವೈರಸ್? ನಿಮಗೆ ವೈರಸ್ ಬರಲಾರ್ದಂಗೆ ಹೆಂಗೆ ನೋಡ್ಕೊಳಿರ್ತೀರಿ? ಸರ್, ವಿ ಆರ್ ಮೇಂಟೈನಿಂಗ್ ದ ಸೋಷಿಯಲ್ ಡಿಸ್ಟೆನ್ಸ್. ಹೌ ಯು ಗಾಟ್ ದಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಈಸ್ ಮ್ಯಾಟರ್. ಯಾಕಂತಂದ್ರೆ ಆ ವೈರಸ್ ಬಂದ ತಕ್ಷಣವೇ ನಿಮ್ಗೆ ಎಜುಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ, ಎಲ್ಲರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ, ಸೋಷಿಯಲ್ ಡಿಸ್ಟೆನ್ಸ್ ಮಾಡು. ನಿಮಗಾಗಿ ನೀವೇ ತಿಳ್ಕೊಂಡಿಲ್ಲ, ಅದನ್ನು ನೀವಾಗೆ ಅರ್ಥ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡಿರಿ. ಸ್ಟಡಿ ಮಾಡಿದಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿರಿ, ಸ್ನೀಸ್ ಮಾಡಬೇಡ್ರಿ, ಸ್ನೀಸ್ ಮಾಡೋ ಮುಂದಾಗ ಕರ್ಚಿಪ್ ಹಿಡ್ಕೋರಿ, ಈ ಥರ ಒಂದಷ್ಟು ಟಿಪ್ಸನ್ನು ಕೊಟ್ಟಾರ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿರಿ ಅಂತ. ಆಮೇಲೆ ಪ್ರಾಣಾಯಾಮ ಮಾಡಿರಿ, ಯಾಕೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ. ಈ ಥರ ಒಂದಷ್ಟು ಟಿಪ್ಸನ್ನು ಕೊಟ್ಟಾರ. ಹಾಗೆ ಕಂಪ್ಯೂಟರ್ ವೈರಸನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಯು ನೀಡ್ ಟು ಟೇಕ್ ಅ ಪ್ರಿಕಾಷನ್ಸ್. ಏನು ಆ ಪ್ರಿಕಾಷನ್ಸ್? ಸ್ಟೆಪ್ಸ್ ಅದಾವ್ರಿ. ಏನು ಆ ಸ್ಟೆಪ್ಸ್ ಟು ಅವಾಯ್ಡ್ ವೈರಸಸ್? ಒಂದು, ಎಜುಕೇಟ್ ಯುವರ್ ಸೆಲ್ಫ್. ದಟ್ ಈಸ್ ನಮಗೆ ನಾವೇ ತಿಳ್ಕೋಬೇಕು ವೈರಸ್ ಹೆಂಗಿರ್ತಾವ, ಐ ಮೀನ್ ಈ ಯಾವ ಥರದ ಪ್ರೋಗ್ರಾಮ್ಸ್ ವೈರಸ್ ಅಂದ್ರೆ, ಆ್ಯಂಡ್ ಹೌ ದೇ ಆರ್ ಕಂಪ್ಲೀಟ್ಲಿ ಸ್ಪ್ರೆಡ್. ಹೆಂಗೆ ಆಗ್ತಾವೆ ಸ್ಪ್ರೆಡ್? ಕೊರೋನಾ ವೈರಸ್ ಗೊತ್ತು ನಿಮ್ಗೆ, ಅದು ಸ್ನೀಸಿಂಗ್ ಮಾಡಿದ್ರಿಂತ ಆಬ್ಜೆಕ್ಟ್ ಥ್ರೂ ಪಾಸ್ ಆಗ್ಲಿಕ್ಕತ್ತದ, ಆಮೇಲೆ ಏರ್ ಥ್ರೂ ಪಾಸ್ ಆಗ್ಲಿಕ್ಕೆ, ಈ ಥರ ಒಂದಷ್ಟು ಹೆಂಗೆ ಅದು ಸ್ಪ್ರೆಡ್ ಆಗ್ಲಿಕ್ಕತ್ತದ, ಆಮೇಲೆ ಅದು ಏನು ಆ್ಯಕ್ಚುಲಿ ಏನದು ವೈರಸ್ ಹೆಂಗಿರ್ತದೆ, ಈ ಥರ ಒಂದಷ್ಟು ಸ್ಟಡೀಸನ್ನು ಮಾಡಬೇಕು. ಹಾಗೆ ಕಂಪ್ಯೂಟರ್ ವೈರಸ್ ಅಂತ ಬಂದಾಗ ಕೂಡ ಓಕೆ, ಮಾಲ್ವೇರ್ ಅಂದರೆ ಏನು, ಆಮೇಲೆ ವೈರಸ್ ಅಂದರೆ ಏನದು, ಯಾವ ಪ್ರೋಗ್ರಾಮ, ಅದು ಹೆಂಗೆ ಸ್ಪ್ರೆಡ್ ಆಗ್ತದೆ, USB ಥ್ರೂ ಸ್ಪ್ರೆಡ್ ಆಗ್ತದೋ ಏನು ಇಮೇಲ್ ಥ್ರೂ ಸ್ಪ್ರೆಡ್ ಆಗ್ತದೋ, ಈ ಥರ ಒಂದಷ್ಟು ಸ್ಟಡೀಸ್ ಮಾಡಬೇಕು ಅದ್ರ ಮೇಲೆ ನೀವು. ಆಮೇಲೆ ಕಾಮನ್ ವೈರಸ್ ಬಂದದಂತ ಹೆಂಗೆ ಗೊತ್ತು ಮಾಡ್ಕೋತೀರಿ? ಈಗ ಕೊರೋನಾ ವೈರಸ್ ಬಂದದಂತ ಹೆಂಗೆ? ನೆಗಡಿ, ಕೆಮ್ಮ, ಬ್ರೀದಿಂಗ್ ಪ್ರಾಬ್ಲಮ್, ಇವೆಲ್ಲ ಏನು ಸೈನ್ಸ್ ಅಂದ್ರೆ ಗುರುತುಗಳು. ಈ ವೈರಸ್ದ ಗುಣಲಕ್ಷಣಗಳು ಅದಾವ, ಇವನಲ್ಲಿ ವೈರಸ್ ಇರಬಹುದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕಂಪ್ಯೂಟರ್ ಬಿಹೇವಿಯರ್ ಮೇಲೆ ನೀವು ವೈರಸ್ ಅದನ್ನು ಇಲ್ಲೋ ಅಂತ ತಿಳ್ಕೊಬೋದು. ಕಂಪ್ಯೂಟರ್ ಬಿಹೇವಿಯರ್ ಮೇಲೆ ಹೆಂಗೆ ತಿಳ್ಕೊಳ್ಳೋದ್ರಿ ಸರ್? ಸರ್ಟನ್ ಅನ್ವಾಂಟೆಡ್ ಮೆಸೇಜ್ ಬರಾಗತ್ತು. ಎಸ್, ಅನ್ವಾಂಟೆಡ್ ಮೆಸೇಜ್, ನಿಮ್ಗೆ ಬೇಕಾಗ್ಲಾರ್ದು ಮೆಸೇಜ್ ಬರಾಗತ್ತು, ಅಥವಾ ನಿಮ್ದೇನೋ ಫೋಟೋಸ್ ಡಿಸಪಿಯರ್ ಆಗ್ಲಿಗತ್ತು, ಕಾಣ್ಲಿಗತ್ತಿಲ್ಲ, ಡೆಲೀಟ್ ಆಗ್ಲಿಗತ್ತು, ಈ ಒಂಥರ ಸ್ಕ್ರೀನ್ ಮೇಲೆ ಅನ್ವಾಂಟೆಡ್ ಮೆಸೇಜ್ ಬರೋದಾಗಲಿ, ಆಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಸ್ಲೋ ಆಗ್ತದೆ, ಒಮ್ಮಿಂದ ಸಿಸ್ಟಮ್ ಸ್ಲೋ ಆಗಿಬಿಡ್ತದೆ. ಈ ರೀತಿ ಒಂದಷ್ಟು ಸೈನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ನಿಮ್ಮ ಕಂಪ್ಯೂಟರ್ ಸ್ಲೋ ಆಗ್ಯದ ಅಂತಂದ್ರೆ ಭಾಳಷ್ಟು ರೀಸನ್ಸ್ ಇರ್ತಾವೆ. ಪರ್ಫಾರ್ಮೆನ್ಸ್ ಕೊಡಾಕತ್ತಿಲ್ಲ ಕರೆಕ್ಟಾಗಿ ಅಂತಂದ್ರೆ ವೈರಸ್ ಬಂದಿರ್ಬೋದು. ಆಮೇಲೆ ಅನ್ವಾಂಟೆಡ್ ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಸ್ಕ್ರೀನ್ ಮೇಲೆ. ಸೊ ಆ ಥರ ಮೆಸೇಜಸ್ ಬಂದು ಅಂತಂದ್ರೆ ವೈರಸ್ ಬಂದದಂತ ಅರ್ಥ. ಆಮೇಲೆ ಕೆಲವೊಂದು ಫೋಟೋಸ್ ಮಿಸ್ ಆಗ್ಲಿಕ್ಕೆ, ಡೆಲೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಿದೆ ನಾನು, ಮಿಸ್ಸಿಂಗ್ ಅ ಡೇಟಾ. ಇವೆಲ್ಲವೂ ಕೂಡ ಏನು ಸೈನ್ಸ್, ವೈರಸ್ ಅದ ಈ ಕಂಪ್ಯೂಟರ್ ಒಳಗೆ ಅಂತ ಹೇಳಲಿಕ್ಕೆ ಗುರುತುಗಳು ಐತ್ರಿ. ಈಗ ಇನ್ನೊಂದು, ನಿಮ್ಮ ಹಾರ್ಡ್ ಡಿಸ್ಕ್ ಏನಿರ್ತದಲ್ಲ, ಫ್ಲಾಫಿ ಡಿಸ್ಕ್ ಅಂತ ಕರಿತೀವಿ ಅದಕ್ಕೆ ನಾವು. ಹಾರ್ಡ್ ಡಿಸ್ಕ್ ಅಂತಂದ್ರೆ ನೀವು ಸ್ಟೋರೇಜ್ ಮಾಡ್ತಕ್ಕಂಥ, ನೀವು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಎಲ್ಲವನ್ನು ಸ್ಟೋರ್ ಮಾಡ್ತಕ್ಕಂಥ ಒಂದು ಜಾಗ. ಆ ಜಾಗ ಏನದಲ್ಲ ಅದಕ್ಕೆ ಫ್ಲಾಫಿ ಡಿಸ್ಕ್ ಅಂತ ಕರೀತಾರೆ. CD ಡ್ರೈವ್ಸ್ ಇವೆಲ್ಲಕ್ಕೂ ಫ್ಲಾಫಿ ಡಿಸ್ಕ್ಸ್ ಅಂತ ಕರೀತಾರೆ. ಅವು ಕೂಡ ವೈರಸನ್ನು ಕಂಟೈನ್ ಮಾಡಿರಬಹುದು. ಸೊ ಆಲ್ವೇಸ್ ಏನು ಮಾಡ್ಬೇಕು ನೀವು, ಅವು ಕೂಡ ಕಂಟೈನ್ ಮಾಡಿರ್ತಾವಂದ್ರೆ ಏನು ಮಾಡ್ಬೇಕು ಸರ್? ಅವನ್ನ ಸ್ಕ್ಯಾನ್ ಮಾಡ್ಬೇಕು ರೀ. ಯಾವಾಗಲೂ ಏನು ಮಾಡಬೇಕು? ಅವನ್ನ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡ್ತಾ ಗೊತ್ತಾಗ್ತದೆ ನಿಮ್ಗೆ, ಈ ಫ್ಲಾಪಿ ಡಿಸ್ಕ್ ಒಳಗೆ ವೈರಸ್ ಅದ ಅಂತ. ಹೆಂಗೆ ಸ್ಕ್ಯಾನ್ ಮಾಡ್ತೀರಿ? ಆ್ಯಂಟಿವೈರಸ್ ಥ್ರೂ ಸ್ಕ್ಯಾನ್ ಮಾಡ್ತೀರಿ. ಆ್ಯಂಟಿವೈರಸ್ ಪ್ರೋಗ್ರಾಮ್ ಥ್ರೂ ಏನು ಮಾಡ್ತೀರಿ? ಸ್ಕ್ಯಾನ್ ಮಾಡ್ಕೋತಾ ಹೋಗ್ತೀರಿ. ಸೊ
ಹ್ಯಾವಿಂಗ್ ಅಟ್ಲೀಸ್ಟ್ ಒನ್ ಕಮರ್ಷಿಯಲ್ ವೈರಸ್ ಡಿಟೆಕ್ಷನ್. ಕಮರ್ಷಿಯಲ್ ವೈರಸ್ ಡಿಟೆಕ್ಷನ್ ಅಂದರೆ ಏನು? ಆ್ಯಂಟಿವೈರಸ್. ಕಮರ್ಷಿಯಲ್ ಅಂತಂದರೆ ಬಿಸ್ನೆಸ್ ಪರ್ಪಸ್ ಇರತಕ್ಕಂಥದ್ದು. ಈ ಥರ ಒಂದು ಆ್ಯಂಟಿವೈರಸನ್ನು ನೀವು ಮೇಂಟೈನ್ ಮಾಡಬೇಕು. 4 ಮಾಡಬೇಕು ನೀವು. ಒಂದು, ಆ ವೈರಸ್ ಬಗ್ಗೆ ತಿಳ್ಕೋಬೇಕು, ಹೆಂಗೆ ಸ್ಪ್ರೆಡ್ ಆಗ್ತಾವೆ ವೈರಸಸ್ ಆ್ಯಂಡ್ ವೈರಸ್ ಅಂದರೆ ಏನು. ಇನ್ನೊಂದು, ಅವು ಬಂದು ಅಂತಂದ್ರೆ ನಿಮ್ಮ ಕಂಪ್ಯೂಟರ್ ಒಳಗೆ ಎಂಟ್ರ್ ಆದವು ಅಂತಂದ್ರೆ ಅವ್ರ ಸೈನ್ಸ್ ಗುರುತುಗಳು ಏನೇನು ಮಾಡ್ಬೋದು. ಅವು ಮಿಸ್ಸಿಂಗ್ ಡೇಟಾ ಮಾಡ್ಬೋದು, ಆಮೇಲೆ ಅನ್ವಾಂಟೆಡ್ ಮೆಸೇಜ್ ಬರ್ಬೋದು. ಈ ಥರ ಒಂದಷ್ಟು ಸೈನ್ಸ್ ಅದಾವೆ. ಆಮೇಲೆ ಫ್ಲಾಫಿ ಡಿಸ್ಕ್ಸನ್ನು ಯಾವಾಗಲೂ ಸ್ಕ್ಯಾನ್ ಮಾಡಬೇಕು, ಯಾಕಂತಂದ್ರೆ ಅವು ಕೂಡ ಏನು ಮಾಡ್ಬೋದು, ವೈರಸನ್ನು ಕಂಟೈನ್ ಮಾಡಿರ್ಬೋದು. ಸೊ ನೆಕ್ಸ್ಟ್, ಒಂದು ಆ್ಯಂಟಿವೈರಸನ್ನು ನಿಮ್ಮ ಕಂಪ್ಯೂಟರ್ ಒಳಗೆ ಹಾಕಲೇಬೇಕು. ದಟ್ ಈಸ್ ಎ ಕಂಪಲ್ಸರಿ ಟು ಅವಾಯ್ಡ್ ದ ವೈರಸ್. ಈ 4 ಸ್ಟೆಪ್ಸನ್ನು ಕೇಳ್ತಾನೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಆ್ಯಂಟಿವೈರಸ್ ಪ್ರೋಗ್ರಾಮ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತೆ. ಇದನ್ನು ಕೂಡ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್, ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ ನಾವು. ಇದನ್ನು ಕೂಡ ಏನು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಕರಿತೀವಿ. ಈ ಪ್ರೋಗ್ರಾಮನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಟು ಡಿಟೆಕ್ಟ್ ದ ವೈರಸ್. ನಿಮ್ಮ ಸಿಸ್ಟಮಲ್ಲಿ ಇರತಕ್ಕಂಥ ಡಿಟೆಕ್ಟ್ ದ ವೈರಸ್ ಹೂ ಕ್ಯಾನ್ ಅಫೆಕ್ಟ್ ಯುವರ್ ಕಂಪ್ಯೂಟರ್. ನಿಮ್ಮ ವೈರಸಸನ್ನು ಡಿಟೆಕ್ಟ್ ಮಾಡ್ತದೆ. ಕಂಪ್ಯೂಟ್ರಿಗೆ ಯಾರು ಅಟ್ಯಾಕ್ ಮಾಡ್ತಾರೆ, ಅಫೆಕ್ಟ್ ಮಾಡ್ತಿರ್ತಾರೆ, ಸೊ ಅಂಥ ಒಂದಿಷ್ಟು ವೈರಸಸನ್ನು ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನು ಡಿಲೀಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇದು ಮಾಡ್ತದೆ ಆ್ಯಂಟಿವೈರಸ್ ಪ್ರೋಗ್ರಾಮ್. ದೀಸ್ ಆರ್ ದ ಪ್ರೋಗ್ರಾಮ್ಸ್ ದ್ಯಾಟ್ ಸ್ಕ್ಯಾನ್ ದ ಇಮೇಲ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಸ್ಕ್ಯಾನ್. ನಿಮ್ಮ ಇಮೇಲನ್ನು ಕೂಡ ಇದು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್, ವಾರ್ಮ್ಸ್, ವೈರಸಸ್, ಟ್ರೋಜನ್ ಹಾರ್ಸ್, ಈ ಥರ ಯಾವುದೇ ಒಂದು ಪ್ರೋಗ್ರಾಮ್ ನಿಮ್ಮ ಇಮೇಲ್ ಒಳಗಡೆ ಇದ್ದರೂ ಕೂಡ ಅವನು ಕೂಡ ಡಿಲೀಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇದು ಮಾಡ್ತದೆ. ಸೊ ನೆಕ್ಸ್ಟ್, ಎಕ್ಸಾಂಪಲ್ ಕೇಳ್ತಾನೆ ನಿಮಗೆ, ಆ್ಯಂಟಿವೈರಸ್ಸಿಗೆ ಎಕ್ಸಾಂಪಲ್ಸನ್ನು ಬರೀರಿ ಅಂತ. ಅವಾಸ್ತಾ ಅದ, ನೋಟ್ರಾನ್ ಅದ, NPVV ಅದ, ಆಮೇಲೆ ಕ್ವಿಕ್ಕಿಲ್ ಅದ. ಇವೆಲ್ಲ ಒಂದಷ್ಟು ಎಕ್ಸಾಂಪಲ್ಸ್ ಫಾರ್ ದ ಆ್ಯಂಟಿವೈರಸ್. Antivirus is a program which can detect the virus and deletes it. ಇಷ್ಟೇ ಆ್ಯಂಟಿವೈರಸ್ ಅಂತ ಕೇಳಿದಾಗ, ಆ್ಯಂಟಿವೈರಸ್ ಅನ್ನೋದೊಂದು ಪ್ರೋಗ್ರಾಮ್. ಇಟ್ ಈಸ್ ಅ ಪ್ರೋಗ್ರಾಮ್ ವಿಚ್ ಕ್ಯಾನ್ ಡಿಟೆಕ್ಟ್ ದ ವೈರಸ್ ಆಫ್ ಕಂಪ್ಯೂಟರ್ ಆರ್ ಅಫೆಕ್ಟೆಡ್ ಕಂಪ್ಯೂಟರ್ ಆ್ಯಂಡ್ ಇಟ್ ಕ್ಯಾನ್ ಡಿಲೀಟ್ ದ ಎನಿ ಕೈಂಡ್ ಆಫ್ ವೈರಸಸ್. ವಾಟ್ ಇಸ್ ದಿಸ್ ನೆಕ್ಸ್ಟ್ ಟಾಪಿಕ್? ಕ್ರಿಪ್ಟೋಗ್ರಾಫಿ. ಕ್ರಿಪ್ಟೋಗ್ರಾಫಿ ಅಂದರೆ ಏನು? ಲೆಟ್ ಮಿ ಅಂಡರ್ಸ್ಟ್ಯಾಂಡ್. ಫಸ್ಟ್ ಕ್ರಿಪ್ಟೋಗ್ರಾಫಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತ. ಟೇಕ್ ಎ ಬ್ರಷ್. ಓಕೆ, I'm going to write my name, Raghu. It is a information. ಇದೇ ನನಗೆ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನನ್ನು ಇಲ್ಲೊಂದು ಸೋರ್ಸ್ ಅದ, ಇಲ್ಲೊಂದು ಡೆಸ್ಟಿನೇಷನ್ ಅದ. ಅಂದರೆ ಇಲ್ಲೊಂದು ಸಿಸ್ಟಮ್ ಅದ, ಇಲ್ಲೊಂದು ಸಿಸ್ಟಮ್ ಅದ. ಈ ಸಿಸ್ಟಮ್ದಿಂತ ಇಲ್ಲಿ ನಾನು ಕಳಿಸ್ಬೇಕಾಗ್ಯದ. ಅಂದರೆ ಈ ಕಂಪ್ಯೂಟರ್ದಿಂತ ಈ ಕಂಪ್ಯೂಟ್ರಿಗೆ ನಾನು ಏನು ಮಾಡಬೇಕಾಗ್ಯದ, ಸೆಂಡ್ ಮಾಡಬೇಕಾಗ್ಯದ. ಸೆಂಡ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ರಾಘು ಅನ್ನೋ ಮೆಸೇಜ್ ಇಲ್ಲೆಲ್ಲೂ ಬ್ರೇಕ್ ಆಗಬಾರ್ದು. ನಂಗೆ ನಡ್ಬರ್ಕ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ನಡ್ಬರ್ಕ ಇಲ್ಲೆಲ್ಲೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಒಂದು ರೀಸನಿಗೆ ನಾನು ಏನು ಮಾಡ್ತೀನಿ ಅಂತ ನೋಡ್ರಿ. ರಾಘು ಅಂತ ಬರದೆ, ಇದು ಡೇಟಾ ಇಲ್ಲಿದಿಂತ ಇಲ್ಲಿ ಮೂವ್ ಆಗ್ಲಿಕ್ಕತ್ತದೆ. ಯಾರೋ ಒಬ್ಬರು ಇಲ್ಲಿ ನಿಮ್ಮದು ಡೇಟಾನ ಆ್ಯಕ್ಸೆಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಹೊಂಟಂಥ ಹಾದಿಯೊಳಗೆ ಆ ಡೇಟಾನ ಆ್ಯಕ್ಸೆಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಇದು ಸೋರ್ಸ್, ಇದು ಡೆಸ್ಟಿನೇಷನ್. ಏನು ಮಾಡ್ಬೋದು ನೀವು? ಏನು ಮಾಡೋಂಗಿಲ್ಲ. ನಾನು ಏನು ಮಾಡ್ತೀನಿ ಅಂತಂದ್ರೆ, RA ಅದಲ್ಲ, ಅದಕ್ಕೆ A ಅಂತ ಹೆಸರು ಕೊಡ್ತೀನಿ. ಇದು GH ಅದಲ್ಲ, ಅದು B ಅಂತೀನಿ. ಇದು C ಅಂತೀನಿ. ಅಂದರೆ ನೀವು ಒರಿಜಿನಲ್ ಡೇಟಾನ ABC ಅಂತ ಮಾಡಿ ಅದನ್ನು ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈಗ ಇವ್ರಿಗೆ ಬೇಕಾದಂಥ ಇನ್ಫಾರ್ಮೇಷನ್ ಏನು? ರಾಘು. ಬಟ್ ಅವ್ರಿಗೆ ಕಾಣ್ತಕ್ಕಂಥ ಇನ್ಫಾರ್ಮೇಷನ್ ಏನು? ABC. ಸೊ ಈ ಮೆಥಡ್ ಏನದಲ್ಲ, ಒರಿಜಿನಲ್ ಡೇಟಾನ ಹೈಡ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್. ಡೇಟಾ ಇರ್ತದೆ, ಅಲ್ಲೇ ಇರ್ತದೆ. ಡೇಟಾ ಎಲ್ಲೂ ಹೋಗಿರಂಗಿಲ್ಲ. ಬಟ್ ಅದು ಮ್ಯಾಲ್ಗಡೆ ಏನು ಕಾಣ್ತಿರ್ತದಲ್ಲ, ಅದು ಬೇರೆ ಇರ್ತದೆ. ಒಳಗಡೆ ಇರತಕ್ಕಂಥ ಡೇಟಾ ಬೇರೆ ಇರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ಎನ್ಕ್ರಿಪ್ಷನ್ ಅಂತ ಕರಿತೀವಿ. RA ಅಂದರೆ ಏನು? A, GH ಅಂದರೆ ಏನು? B,
ಯು ಅಂದರೆ ಏನು ಸಿ. ಇದನ್ನು ನಾರ್ಮಲಿ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಆರ್ಮೀಸ್ ಒಳಗೆ ಮಾಡ್ತಾರೆ. ಆರ್ಮಿ ಒಳಗೆ ಒಂದು ಪ್ಲೇಸ್ದಿಂದ ಇನ್ನೊಂದು ಪ್ಲೇಸಿಗೆ ಏನೇ ಇನ್ಫಾರ್ಮೇಷನ್ ಕೊಡಬೇಕಾದ್ರೂ ಎನ್ಕ್ರಿಪ್ಟ್ ಮಾಡಿ ಕಳಿಸಿರ್ತಾರೆ. ಎನ್ಕ್ರಿಪ್ಟ್ ಅಂತಂದ್ರೆ ಸೀಲ್ ಮಾಡಿ, ಅದು ಮೇಲ್ಗಡೆ ಬೇರೆ ಕಾಣಬೇಕು, ಒಳಗಡೆ ಇರ್ತಕ್ಕಂಥ ಕಂಟೆಂಟ್ ಬೇರೆ ಇರಬೇಕು. ಅವ್ರದ್ದೇ ಆದ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಒಳಗೆ ಕಳಿಸಿರ್ತಾರೆ. ಹಾಯ್ ಅನ್ನೋ ಬದಲಿ ಅವ್ರು ಏನಂದಿರ್ತಾರಲ್ಲೇ ಜಿ ಅಂದಿರ್ತಾರೆ. ಜಿ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಹಾಯ್. ಈ ಥರ ಒಂದಷ್ಟು ಲ್ಯಾಂಗ್ವೇಜಸನ್ನು ಅವ್ರು ಕಲ್ತಿರ್ತಾರೆ. ಜಿ ಅಂತಂದ್ರೆ ಹಾಯ್, ಓಕೆ, ಈ ಥರ ಒಂದಷ್ಟು ಮೆಥಡ್ಸನ್ನು ಕಲ್ತಿರ್ತಾರೆ. ಅದೇ ರೀತಿ ಕಂಪ್ಯೂಟರ್ ಒಳಗೆ ಕೂಡ ಏನು ಮಾಡ್ತದೆ ಅಂತಂದ್ರೆ ಅದು ಡೇಟಾನ ಎನ್ಕ್ರಿಪ್ಟ್ ಮಾಡ್ತದೆ. ನಿಮ್ಮ ಕಂಪ್ಯೂಟರ್ ಡೇಟಾನ ಎನ್ಕ್ರಿಪ್ಟ್ ಮಾಡ್ತದೆ. ಇದನ್ನು ಎಕ್ಸಾಂಪಲ್ ಹೇಳಿದೆ ನಾನು. ಬೇರೆ ರೀತಿಯೂ ಎನ್ಕ್ರಿಪ್ಟ್ ಮಾಡ್ಕೋಬೋದು. 0s and 1s ಒಳಗಡೆ ಅದು ಎನ್ಕ್ರಿಪ್ಟ್ ಮಾಡ್ಕೋತದೆ, ನೋ ಪ್ರಾಬ್ಲಮ್. ಸೊ ಒಂದು ಡೇಟಾನ ಹೈಡ್ ಮಾಡ್ತಕ್ಕಂಥ, ಅಲ್ಲಿ ಇರ್ತಕ್ಕಂಥ ಡೇಟಾ ಹೊಂಟಿರ್ತದೆ ಬಟ್ ಬೇರೆ ಡೇಟಾ ಅಂತ ತೋರಿಸ್ತಕ್ಕಂಥ ಒಂದು ಮೆಥಡಿಗೆ ಏನಂತ ಕರಿತೀವಿ ನಾವು, ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಆ ಎನ್ಕ್ರಿಪ್ಟ್ ಆದಂಥ ಡೇಟಾ ಡೆಸ್ಟಿನೇಷನ್ ಹತ್ರ ಬಂತು. ಎಲ್ಲಿ ಬಂತು ರೀ? ಡೆಸ್ಟಿನೇಷನ್ ಹತ್ರ ಬಂತು. ಇಲ್ಲಿ ಬಂತು. ಇಲ್ಲಿ ABC ಆಗಿ ಬಂದಿರ್ತದೆ. ಇಲ್ಲಿ ಬಂದ ತಕ್ಷಣ ಇವನ ಹತ್ರ ಇರ್ತಕ್ಕಂಥ ಸಿಸ್ಟಮ್, ಈ ಸಿಸ್ಟಮ್ ಇದನ್ನು ರಿಸೀವ್ ಮಾಡಿಕೊಂಡು ಅಗೇನ್ ಇಟ್ ವಿಲ್ ಡಿಕೋಡ್ ದ್ಯಾಟ್. ಡಿಕೋಡ್ ಅಂದರೆ ಏನು? ಹಾಂ, ಎ ಅಂದರೆ ಏನಪ್ಪ RA, ಬಿ ಅಂದರೆ ಏನು GH, ಸಿ ಅಂದರೆ ಏನು U. ಹಾಂ, ಈ ಡಿಕೋಡ್ ಮಾಡ್ಕೊತು ಸಿಸ್ಟಮ್, ಡಿಕೋಡ್ ಮಾಡ್ಕೊತು. ಈ ಡಿಕೋಡಿಂಗ್ ಸಿಸ್ಟಮಿಗೆ ಏನಂತ ಕರೀತಾರೆ? ಡಿಕ್ರಿಪ್ಷನ್ ಅಂತ ಕರೀತಾರೆ. ಎನ್ಕ್ರಿಪ್ಷನ್ ಆ್ಯಂಡ್ ಡಿಕ್ರಿಪ್ಷನ್ 2 ಮಾರ್ಕ್ಸಿಗೆ ಕೇಳ್ತಾನೆ. ಎನ್ಕ್ರಿಪ್ಷನ್ ಅಂತಂದ್ರೆ ಕೋಡಿಂಗ್ ದ ಡೇಟಾ, ಡಿಕ್ರಿಪ್ಷನ್ ಅಂತಂದ್ರೆ ಡಿಕೋಡಿಂಗ್ ದ ಡೇಟಾ. ಅರ್ಥ ಆಗ್ತದೆ ರೀ? ಕೋಡಿಂಗ್ ಅಂತಂದ್ರೆ RAಗೆ ಒಂದು ಕೋಡ್ ಕೊಡೋದು A ಅಂತ, GHಗೆ ಒಂದು ಕೋಡ್ ಕೊಡೋದು B ಅಂತ, Uಗೆ ಒಂದು ಕೋಡ್ ಕೊಡೋದು C ಅಂತ. ಡಿಕ್ರಿಪ್ಷನ್ ಅಂತಂದ್ರೆ A ಅಂದರೆ ಏನು RA, B ಅಂದರೆ ಏನು GH. ಈ ಥರ ಒಂದಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥ ಸಿಸ್ಟಮ್ಸು. ಅದಕ್ಕೆ ಕ್ರಿಪ್ಟೋಗ್ರಫಿ ಇದು ಮಾಡ್ತೀವಲ್ಲ, ಈ ಕೆಲಸವನ್ನು ಮಾಡ್ತೀವಲ್ಲ, ಆ ಕೆಲಸಕ್ಕೆ ಏನಂತ ಕರೀತಾರೆ? ಕ್ರಿಪ್ಟೋಗ್ರಫಿ ಅಂತ ಕರೀತಾರೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಕ್ರಿಪ್ಟೋಗ್ರಫಿ ಅಂತ ಕರೀತಾರೆ. ಅರ್ಥ ಆಗಿದ್ರಿ? ಸೊ ಇಲ್ಲಿ ಸಿಮೆಟ್ರಿಕ್ ಕ್ರಿಪ್ಟೋ ಸಿಸ್ಟಮ್ ಅಂತ ಬರ್ತದೆ. ಏನದು ಸಿಮೆಟ್ರಿಕ್ ಕ್ರಿಪ್ಟೋ ಸಿಸ್ಟಮ್ ಅಂತಂದರೆ ಏನು? ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ವೈರಸ್. ದಿಸ್ ಇಸ್ ಲಾಸ್ಟ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ವೈರಸ್. ಕಂಪ್ಯೂಟರ್ ವೈರಸ್ ಮುಗೀತು ಅಂದ್ರೆ ನಮ್ಗೆ 2 ಟಾಪಿಕ್ಸ್ ಅದಾವ. ಒಂದು MS-DOS, ಇನ್ನೊಂದು Windows XP. ಅವೆರಡನ್ನು ಮುಗಿಸಿದ್ವಿ ಅಂತಂದ್ರೆ ನಮ್ಮ 5th ಯೂನಿಟ್ ಮುಗೀತದೆ. ಅಂದರೆ ಇನ್ನೊಂದು 2 ರಿಂದ 3 ದಿವಸದೊಳಗಡೆ ನಮ್ಮ 5th ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಸಿಮೆಟ್ರಿಕ್ ಕ್ರಿಪ್ಟೋ ಸಿಸ್ಟಮ್ ಅಂತಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಬರೋಣ. ದೀಸ್ ಆರ್ ಬೇಸ್ಡ್ ಆನ್ ದ ಸಿಂಗಲ್ ಸೀಕ್ರೆಟ್ ಕೀ ಕಾನ್ಸೆಪ್ಟ್ ವಿಚ್ ವಿಲ್ ಬಿ ಶೇರ್ಡ್ ಬಿಟ್ವೀನ್ 2 ಕಮ್ಯುನಿಕೇಟಿಂಗ್ ಪಾರ್ಟೀಸ್. ಇದನ್ನು ಅರ್ಥ ಮಾಡ್ಕೋರಿ. ಇಲ್ಲೊಬ್ಬ ವ್ಯಕ್ತಿ ಅದಾನ, ಇಲ್ಲೊಬ್ಬ ವ್ಯಕ್ತಿ ಅದಾನ. Let me understand. Here is a person. ಇವನು ಒಂದು ಸಿಸ್ಟಮ್ ಯೂಸ್ ಮಾಡ್ಲಿಕ್ಕತ್ತಾನ, ಇವನು ಒಂದು ಸಿಸ್ಟಮ್ ಯೂಸ್ ಮಾಡ್ಲಿಕ್ಕತ್ತಾನ ಅಂತ ಇಟ್ಕೋರಿ. ವಾಟ್ ಈಸ್ ದ ಸಿಮೆಟ್ರಿಕ್ ಕ್ರಿಪ್ಟೋ ಸಿಸ್ಟಮ್ ಅಂತಂದರೆ ಏನು? ಇಲ್ಲಿ ಈ ಸಿಸ್ಟಮ್ ಮತ್ತು ಈ ಸಿಸ್ಟಮ್ ಮಾತ್ರ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತಾವ. ಸೊ ಇವರಿಬ್ಬರು ನಡಬರ್ಕೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸೀಕ್ರೆಟ್ ಕೀಯನ್ನು ಕೊಡ್ತಾರೆ. XY. ಇವರಿಬ್ಬರು ನಡಬರ್ಕೆ ಮಾತ್ರ ಇರ್ತದೆ ಆ ಸೀಕ್ರೆಟ್ ಕೀ. ಸೊ ಸಿಮೆಟ್ರಿಕ್ ಸಿಸ್ಟಮ್ ಆಪರೇಟ್ ಐದರ್ ಬ್ಲಾಕ್ ಸೈಪರ್ ಆರ್ ಇನ್ ಅ ಸ್ಟ್ರೀಮ್ ಸೈಪರ್ ಮೋಡ್ ಅಂತ ಹೇಳ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೆವೆಲ್ ಒಳಗಡೆ ಅರ್ಥ ಮಾಡ್ಕೊತ ಹೋಗೋಣಂತ. ವಾಟ್ ಈಸ್ ಅ ಬ್ಲಾಕ್ ಸೈಪರ್ ಆ್ಯಂಡ್ ಸ್ಟ್ರೀಮ್ ಸೈಫರ್ ಮೋಡ್ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಬಟ್ ಫಸ್ಟ್ ಸಿಮೆಟ್ರಿಕ್ ಕ್ರಿಪ್ಟೋಗ್ರಫಿಯನ್ನು ಅರ್ಥ ಮಾಡ್ಕೊರಿ. ಈ ವ್ಯಕ್ತಿ XY ಮತ್ತು ಈ ವ್ಯಕ್ತಿ ಹತ್ರ XY ಒಂದು ಕಾಮನ್ ಕೀಯನ್ನು ಕೊಟ್ಟಿರ್ತಾರೆ. ಇಬ್ಬರಲ್ಲಿ ಮಾತ್ರ ಗೊತ್ತಿರ್ತದೆ. ಅದು A ಮತ್ತು B ಸಿಸ್ಟಮಿಗೆ ಮಾತ್ರ ಗೊತ್ತಿರ್ತಕ್ಕಂಥ ಒಂದು ಸೀಕ್ರೆಟ್ ಕೀ ಮುಖಾಂತರ ಆಪ್ರೇಟ್ ಮಾಡ್ತಕ್ಕಂಥ ಒಂದು ಮೆಥಡಿಗೆ ಸಿಮೆಟ್ರಿಕ್ ಮೆಥಡ್ ಅಂತ ಕರಿತೀವಿ. ವಾಟ್ ಈಸ್ ದ ಸ್ಟ್ರೀಮ್ ಆ್ಯಂಡ್ ಬ್ಲಾಕ್? ಇಲ್ಲಿ ನೋಡ್ರಿ, ಹಿಯರ್ ದ ಡೇಟಾ ಟು ಬಿ ಎನ್ಕ್ರಿಪ್ಟೆಡ್ ಈಸ್ ಬ್ರೋಕನ್ ಇನ್ ಟು ಅ ಫಿಕ್ಸ್ಡ್ ಸೈಜ್. ನೋಡ್ರಿ, RAGHAVE ಅಂತದಂತ ಇಟ್ಕೋರಿ. ಈ ಡೇಟಾ ಅದಂತ ಇಟ್ಕೋರಿ. ಇಲ್ಲೇನಾಗ್ತದೆ ಅಂತಂದ್ರೆ ನೀವು ಈ ಡೇಟಾನ ಎನ್ಕ್ರಿಪ್ಟ್ ಮಾಡ್ಲಿಕ್ಕತ್ತೀರಿ. ಎನ್ಕ್ರಿಪ್ಟ್ ಅಂದ್ರೆ ತಿಳಿತದೆ ನಿಮಗೆಲ್ಲರಿಗೂ. ಎನ್ಕ್ರಿಪ್ಷನ್ ಅಂದರೆ ಇದಕ್ಕೊಂದು ಕೋಡ್ ಕೊಡೋದು, ಇದಕ್ಕೊಂದು ಕೋಡ್ ಕೊಡೋದು, ಇದಕ್ಕೊಂದು ಕೋಡ್ ಕೊಡೋದು, ಇದಕ್ಕೊಂದು ಕೋಡ್ ಕೊಡೋದು ಅಂತ ಹೇಳಿದ್ದೆ ನಾನು ನಿಮಗೆ.
ಈಗ ನಾನು ನೋಡ್ರಿ ಏನು ಮಾಡ್ಲಿಕತ್ತೀನಿ ಅಂತಂದ್ರೆ ಆರ್ ಎ ಎರಡು ಅದಾವ ಕ್ಯಾರೆಕ್ಟರ್ಸ್, ಜಿ ಎಚ್ ಎರಡು ಕ್ಯಾರೆಕ್ಟರ್ಸ್ ಅದಾವ, ಎ ವಿ ಎರಡು ಕ್ಯಾರೆಕ್ಟರ್ಸ್ ಅದಾವ, ಇ ಒಂದು ಕ್ಯಾರೆಕ್ಟರ್ ಅದ. ನಾ ಇಲ್ಲಿ ಏನು ಮಾಡ್ಲಿಕತ್ತೀನಿ ಅಂತಂದ್ರೆ 2 2 2 1 ಅಂದ್ರೆ ಈಕ್ವಲ್ ಸೈಜ್ ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾ ಹೊಂಟೀನಿ ಡೇಟಾನ. ಈಕ್ವಲ್ ಸೈಜ್ ಒಳಗೆ ಪಾರ್ಟ್ ಮಾಡ್ಕೊಳಿಕತ್ತೀನಿ. 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್ ಆ್ಯಂಡ್ 4th ಪಾರ್ಟ್. ಕರೆಕ್ಟ್ ಅದನಾ? ಇಲ್ಲಿ ಎರಡವ, ಇಲ್ಲಿ ಎರಡವ, ಇಲ್ಲಿ ಎರಡವ, ಇಲ್ಲಿ ಒಂದು ಉಳಿತು, ನೋ ಪ್ರಾಬ್ಲಮ್. ಸೊ ಇಲ್ಲಿ ಎರಡು ಇದ್ರೆ ಇದೊಂದು ಏನು ತೊಗೊಂಡ್ವಿ ಅಂತಂದ್ರೆ ಇದು 2 ಆಗ್ತದೆ. ಅಂದ್ರೆ ಇಲ್ಲಿ ನೋಡ್ರಿ, ವಿ ಆರ್ ಡಿವೈಡಿಂಗ್ ದ ಡೇಟಾ ಇನ್ ಟು ದ ಫಿಕ್ಸ್ಡ್ ಸೈಜ್. ಈ ಥರದ ಕ್ರಿಪ್ಟೋಗ್ರಾಫಿ. ಇದಕ್ಕೇನು ಎ ಅಂತ ಹೆಸರು ಕೊಟ್ಟೆ, ಇದಕ್ಕೆ ಬಿ ಅಂತ ಹೆಸರು ಕೊಟ್ಟೆ, ಇದಕ್ಕೆ ಸಿ ಅಂತ ಹೆಸರು ಕೊಟ್ಟೆ, ಇದಕ್ಕೆ ಡಿ ಒಂದಷ್ಟು ಹೆಸರನ್ನು ಕೊಟ್ಕೋತದೆ. ಇಲ್ಲಿ ನಾ ಎನ್ಕ್ರಿಪ್ಷನ್ ಮಾಡಿದೆ. ಯಾವ ಬ್ಲಾಕ್ ಒಳಗೆ ಎನ್ಕ್ರಿಪ್ಷನ್ ಮಾಡಿದೆ ರೀ? ಫಿಕ್ಸ್ಡ್ ಸೈಜ್ ಅದ. ಫಿಕ್ಸ್ಡ್ ಸೈಜ್ ಇತ್ತು ಅಂತಂದ್ರೆ ಅದು ಯಾವ್ದು ಬ್ಲಾಕ್? ಸ್ಟ್ರೀಮ್ ಸೈಪರ್ ಮೋಡ್. ಸ್ಟ್ರೀಮ್ ಸೈಪರ್ ಮೋಡ್ ಅಂತ ಕರಿತೀವಿ. ಅಂದರೆ ನಿಮ್ಗೆ ಅರ್ಥ ಆಯಿತು. ಡೇಟಾನ ಈಕ್ವಲೈಸ್ ಆಗಿ ಡಿವೈಡ್ ಮಾಡ್ಕೊಳ್ತಕ್ಕಂಥ ಒಂದು ಮೋಡ್. ನೆಕ್ಸ್ಟ್ ಬ್ಲಾಕ್ ಮೋಡ್. ಅದು ಬ್ಲಾಕ್ ಮೋಡ್. ಸ್ಟ್ರೀಮ್ ಅಲ್ಲ, ಬ್ಲಾಕ್ ಮೋಡ್. ಈಕ್ವಲ್ ಸೈಜ್ ಒಳಗೆ ಡಿವೈಡ್ ಮಾಡ್ಕೊಂಡ್ರಿ ಅಂದ್ರೆ ಏನು ಕರಿತೀವಿ? ಬ್ಲಾಕ್ ಮೋಡ್ ಅಂತ ಕರಿತೀವಿ. ವಾಟ್ ಈಸ್ ದ್ಯಾಟ್? ಸ್ಟ್ರೀಮ್ ಸೈಪರ್ ಮೋಡ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಡೇಟಾ ಸೈಜ್ ಇಷ್ಟೇ ಇರಬೇಕು, 2 3 ಇದು ಈಕ್ವಲ್ ಇರಬೇಕು ಅಂತ ಇಲ್ಲ. ಡಿಪೆಂಡ್ಸ್ ಆನ್ ದ ಡೇಟಾ ಯಾವ ಥರ ಇರ್ತದೆ, ಆಮೇಲೆ ಎನ್ಕ್ರಿಪ್ಷನ್ ಮೆಥಡ್ ಯಾವ ಥರ ಇರ್ತದೆ, ಅದ್ರ ಮೇಲೆ ಹೋಗ್ತದೆ. ನೀವು ಪ್ಲೇನ್ ಟೆಕ್ಸ್ಟ್ ಇತ್ತು ಅಂದರೆ ಬೇರೆ ಥರ ಸೈಜ್, ಆಮೇಲೆ ಇಮೇಜಸ್ ಇತ್ತು ಅಂದರೆ ಬೇರೆ ಥರ. ಈ ಥರ ಡಿವೈಡ್ ಆಗ್ತಾ ಹೋಗ್ತದೆ. ಯಾವುದು? ಸ್ಟ್ರೀಮ್ ಸೈಪರ್ ಒಳಗೆ. ಅಂದರೆ ಡೇಟಾ ಬಂದ ತಕ್ಷಣ ಅದ್ರ ಮೇಲೆ ಡೇಟಾ ಮೇಲೆ ಡಿಸೈಡ್ ಮಾಡ್ತೀವಿ. ಈಕ್ವಲಿ ನೀ 2 ಕ್ಯಾರೆಕ್ಟರ್ಸ್ 3 ಕ್ಯಾರೆಕ್ಟರ್ಸ್ ಅಂತ ಡಿಸೈಡ್ ಮಾಡೋಂಗಿಲ್ಲ. ಯಾವಾಗ ಡೇಟಾ ಅರೈವ್ ಆಗ್ತದೆ, ಯಾವಾಗ ನಾವು ಎನ್ಕ್ರಿಪ್ಷನ್ ಮಾಡ್ತಿರ್ತೀವಿ, ಅವಾಗ ಏನು ಮಾಡ್ಕೋತ ಹೋಗ್ತೀವಿ? ಸೈಜ್ ಮೇಲೆ ಡಿಪೆಂಡ್. 3 4 5 ಈ ಥರ ಒಂದಷ್ಟು ಸೈಜಸನ್ನು ಡಿಪೆಂಡ್ ಮಾಡ್ಕೋತಾ ಹೋಗ್ತೀವಿ. ಸೊ ದಿಸ್ ಕಂಪ್ಲೀಟ್ಸ್ ದ ಕಂಪ್ಯೂಟರ್ ವೈರಸಸ್. It is a very important topic. Trojan horse, steps to avoid, worm, virus, ಇವೆಲ್ಲವನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳೇ ಕೇಳ್ತಾನೆ. ಥ್ಯಾಂಕ್ ಯು.